Hey everyone, welcome back to Accountancy Easy Learn. Hello students, in today's session I am going to discuss treatment of goodwill as per Accounting Standard 26. ಅಡ್ಮಿಷನ್ ಮತ್ತು ರಿಟೈರ್ಮೆಂಟ್ ಆದಾಗ ಗುಡ್ವಿಲ್ ಜನರೇಟ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಅದಕ್ಕೆ AS 26 ಪ್ರಕಾರ ಅಕೌಂಟಿಂಗ್ ಇಫೆಕ್ಟನ್ನು ಹೇಗೆ ಕೊಡಬೇಕು ಅನ್ನೋದನ್ನು ನಾವಿವತ್ತು ತಿಳ್ಕೊಳ್ಳೋಣ. ಲೆಟ್ಸ್ ಸ್ಟಾರ್ಟ್ ಟುಡೇಸ್ ಸೆಷನ್. ಗುಡ್ವಿಲ್ ಟ್ರೀಟ್ಮೆಂಟ್ ಹೇಗೆ ಅನ್ನೋದು ನಿಮಗೆ ಅರ್ಥ ಆಗಬೇಕಂದ್ರೆ ಗುಡ್ವಿಲ್ ಅಂದರೆ ಏನು, ಅದನ್ನು ಯಾಕೆ ವ್ಯಾಲ್ಯೂಯೇಷನ್ ಮಾಡ್ತಾರೆ ಮತ್ತು ಯಾವ ಕಾರಣಕ್ಕೆ ಅದು ಜನರೇಟ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು ಅಲ್ವಾ. ಅದನ್ನು ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. ಅದರ ಲಿಂಕನ್ನು ನಿಮಗೆ ಐ ಬಟನಲ್ಲಿ ಕೊಟ್ಟಿದ್ದೀನಿ, ನೀವು ನೋಡ್ಬೋದು. ಗುಡ್ವಿಲ್ ಅಂದರೆ ರೆಪ್ಯುಟೇಷನ್ ಆಫ್ ದಿ ಬಿಸ್ನೆಸ್ ಅಲ್ವಾ. ಬಿಸ್ನೆಸ್ ಗ್ರೋ ಆದ ಹಾಗೆ ಅದರ ರೆಪ್ಯುಟೇಷನ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಹಾಗೆ ಬಿಲ್ಡ್ ಆಗಿರೋ ರೆಪ್ಯುಟೇಷನನ್ನು ಮಾನಿಟರಿ ಟರ್ಮ್ಸಲ್ಲಿ ಮೆಷರ್ ಮಾಡಿದರೆ ಅದು ಗುಡ್ವಿಲ್ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ಅದು ಬಿಸ್ನೆಸ್ಗೆ ಅಸೆಟ್ ಆದ ಹಾಗಾಯಿತು ಅಲ್ವಾ. ಆ್ಯಂಡ್ ಇಟ್ ಈಸ್ ಅನ್ ಇಂಟ್ಯಾಂಜಿಬಲ್ ಅಸೆಟ್. ಆದರೆ ಅದನ್ನು ಪ್ರತಿ ವರ್ಷ ವ್ಯಾಲ್ಯೂಯೇಷನ್ ಮಾಡಿ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸೋದಿಲ್ಲ. ಅದನ್ನು ಯಾವಾಗ ವ್ಯಾಲ್ಯೂಯೇಷನ್ ಮಾಡಬೇಕು, ಬುಕ್ಸ್ ಆಫ್ ಅಕೌಂಟಲ್ಲಿ ಯಾವಾಗ ತೋರಿಸ್ಬೇಕು ಅನ್ನೋದಕ್ಕೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಒಂದಿಷ್ಟು ಕಂಡೀಷನ್ಸ್ಗಳಿವೆ. ಹಾಗೆ ಇಂಟ್ಯಾಂಜಿಬಲ್ ಅಸೆಟ್ಸ್ಗಳ ಬಗ್ಗೆ ಹೇಳುವಂಥ ಒಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂದರೆ ಅದು AS 26, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26. ಇದರಲ್ಲಿ ಇಂಟ್ಯಾಂಜಿಬಲ್ ಅಸೆಟ್ ಅಂದರೆ ಏನು, ಅದನ್ನು ಯಾವಾಗ ವ್ಯಾಲ್ಯೂಯೇಷನ್ ಮಾಡಬೇಕು, ಯಾವಾಗ ಬುಕ್ಸ್ ಆಫ್ ಅಕೌಂಟಲ್ಲಿ ತೋರಿಸ್ಬೇಕು ಅಥವಾ ಯಾವುದನ್ನು ತೋರಿಸ್ಬಾರ್ದು, ಹೀಗೆ ಬಹಳಷ್ಟು ವಿಷಯಗಳನ್ನು ಹೇಳಿದ್ದಾರೆ. ಆದರೆ ನಾವು ಇಷ್ಟೊಂದು ಲೆಂದಿ ಆಗಿರುವಂಥ ಒಂದು ಸಬ್ಜೆಕ್ಟ್ ಒಳಗಡೆ ಹೋಗೋದು ಬೇಡ. ನಮಗೆ ಪಾರ್ಟ್ನರ್ಶಿಪ್ ಫಾರ್ಮ್ ರೀಕನ್ಸ್ಟಿಟ್ಯೂಷನ್ ಆದಾಗ ಈ ಸ್ಟ್ಯಾಂಡರ್ಡನ್ನು ಯಾವ ರೀತಿಯಾಗಿ ಅಪ್ಲಿಕೇಬಲ್ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಾದರೆ ಸಾಕಲ್ವಾ. ಸೊ ಅದನ್ನು ನಾವಿವತ್ತು ತಿಳ್ಕೊಳ್ಳೋಣ. ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ ಸ್ಟಾರ್ಟ್ ಆಗೋವಾಗಲೇ ಅದಕ್ಕೆ ರೆಪ್ಯುಟೇಷನ್ ಇರುತ್ತಾ? ಇರೋದಿಲ್ಲ. ಬಿಸ್ನೆಸ್ ಗ್ರೋ ಆದ ಹಾಗೆ ರೆಪ್ಯುಟೇಷನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಹಾಗೆ ರೆಪ್ಯುಟೇಷನ್ ಬಿಲ್ಡ್ ಆಗೋದಕ್ಕೆ ಎಲ್ಲ ಪಾರ್ಟ್ನರ್ಸ್ ಕೂಡ ಎಫರ್ಟ್ ಹಾಕಿರ್ತಾರೆ ಅಲ್ವಾ. ಆದರೆ ಹಾಗೆ ರೆಪ್ಯುಟೇಷನ್ ಕ್ರಿಯೇಟ್ ಆಗಿದೆ ಅಂದ ಮಾತ್ರಕ್ಕೆ ಅದನ್ನು ಮಾನಿಟರಿ ಟರ್ಮ್ಸಲ್ಲಿ ವ್ಯಾಲ್ಯೂಯೇಷನ್ ಮಾಡಿ ಗುಡ್ವಿಲ್ ಅಂತ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸೋದಕ್ಕಾಗಲ್ಲ. ಯಾಕಂದರೆ ಅದು ದುಡ್ಡು ಕೊಟ್ಟು ಪರ್ಚೇಸ್ ಮಾಡುವಂಥ ಅಸೆಟ್ ಅಲ್ಲ ಅಲ್ವಾ. ಇಟ್ ಈಸ್ ಅನ್ ಇಂಟ್ಯಾಂಜಿಬಲ್ ಅಸೆಟ್. ಆದರೆ ಕೆಲವು ಸಂದರ್ಭಗಳಲ್ಲಿ ಅದನ್ನು ವ್ಯಾಲ್ಯೂಯೇಷನ್ ಮಾಡಬೇಕಾಗಿ ಬರುತ್ತೆ. ಫಾರ್ ಎಕ್ಸಾಂಪಲ್, ಫರ್ಮಲ್ಲಿ ಹೊಸ ಪಾರ್ಟ್ನರ್ ಅಡ್ಮಿಷನ್ ಆದಾಗ, ಅಥವಾ ಫರ್ಮಿನ ಒಂದು ಪಾರ್ಟ್ನರ್ ರಿಟೈರ್ ಆದಾಗ, ಅಥವಾ ಫರ್ಮಿನ ಒಂದು ಪಾರ್ಟ್ನರ್ ಡಿಸೀಸ್ ಆದಾಗ, ಇದೆಲ್ಲ ಕೇಸಲ್ಲಿ ಗುಡ್ವಿಲ್ಲನ್ನು ಯಾಕೆ ವ್ಯಾಲ್ಯೂಯೇಷನ್ ಮಾಡಬೇಕು, ಹೇಗೆ ವ್ಯಾಲ್ಯೂಯೇಷನ್ ಆಗುತ್ತೆ, ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಅಡ್ಮಿಷನ್ ಆದಾಗ ಯಾವ ರೀತಿ ಇರುತ್ತೆ ನೋಡೋಣ. ಅಡ್ಮಿಷನ್ ಕೇಸಲ್ಲಿ ಏನಾಗುತ್ತೆ, ಓಲ್ಡ್ ಪಾರ್ಟ್ನರ್ಸ್ ಎಫರ್ಟ್ ಹಾಕಿ ಬಿಸ್ನೆಸ್ಗೆ ಒಂದು ರೆಪ್ಯುಟೇಷನನ್ನು ಬಿಲ್ಡ್ ಮಾಡಿರ್ತಾರೆ. ಬಿಸ್ನೆಸ್ಗೆ ಇಷ್ಟು ಪ್ರಾಫಿಟ್ ಆಗೋದಕ್ಕೆ, ಅಡ್ವಾಂಟೇಜಸ್ ಬರೋದಕ್ಕೆ ಅವರೇ ಕಾರಣ ಆಗಿರ್ತಾರೆ. ಆದರೆ ನ್ಯೂ ಪಾರ್ಟ್ನರ್ ಜಾಯಿನ್ ಆದಮೇಲೆ ಅವನಿಗೆ ಯಾವುದೇ ಎಫರ್ಟ್ ಇಲ್ಲದೆ ಇದೆಲ್ಲ ಅಡ್ವಾಂಟೇಜಲ್ಲಿ ಶೇರ್ ಸಿಗುತ್ತೆ ಅಲ್ವಾ. ಮತ್ತು ಅವನಿಗೆ ಪ್ರಾಫಿಟಲ್ಲಿ ಕೂಡ ಶೇರ್ ಕೊಡಬೇಕಾಗಿದ್ದರಿಂದ ಓಲ್ಡ್ ಪಾರ್ಟ್ನರ್ಸ್ ಅವರ ಪ್ರಾಫಿಟಲ್ಲಿ ಒಂದು ಭಾಗನ ಸ್ಯಾಕ್ರಿಫೈಸ್ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನ್ಯೂ ಪಾರ್ಟ್ನರ್ ಜಾಯಿನ್ ಆಗುವಾಗ ಅವನ ಹತ್ರ ನೀನು ಇಷ್ಟು ವರ್ಷ ಎಫರ್ಟ್ ಅಂತೂ ಹಾಕಿಲ್ಲ, ಅಟ್ಲೀಸ್ಟ್ ನಾವು ಹಾಕಿರೋ ಎಫರ್ಟ್ಗೆ ಕಂಪನ್ಸೇಟ್ ಮಾಡಬೇಕು, ನಾವು ಬಿಲ್ಡ್ ಮಾಡಿರೋವಂಥ ರೆಪ್ಯುಟೇಷನಲ್ಲಿ ನಿನಗೆ ಸಿಗೋವಂಥ ಶೇರನ್ನು ನಮಗೆ ಕೊಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಅಂದರೆ ಅಡ್ಮಿಷನ್ ಆದಾಗ ರೆಪ್ಯುಟೇಷನನ್ನು ವ್ಯಾಲ್ಯೂಯೇಷನ್ ಮಾಡಬೇಕಾಗತ್ತೆ. ಆ ವ್ಯಾಲ್ಯೂ ಗುಡ್ವಿಲ್ ಆಗಿರುತ್ತೆ. ಈ ಗುಡ್ವಿಲ್ಲಲ್ಲಿ ನ್ಯೂ ಪಾರ್ಟ್ನರ್ಗೆ ಸಿಗ್ತಿರೋವಂಥ ಶೇರನ್ನು ಅವನು ಓಲ್ಡ್ ಪಾರ್ಟ್ನರ್ಸ್ಗೆ ಅವರ ಸ್ಯಾಕ್ರಿಫೈಸ್ ರೇಷಿಯೋದಲ್ಲಿ ಕಂಪನ್ಸೇಟ್ ಮಾಡಬೇಕು. ಅವನು ಗುಡ್ವಿಲ್ಲಲ್ಲಿ ಅವನಿಗೆ ಬರ್ತಾ ಇರೋವಂಥ ಶೇರ್ ಎಷ್ಟಿದೆಯೋ ಅಷ್ಟನ್ನು ಕ್ಯಾಶಲ್ಲಿ ತಂದು ಓಲ್ಡ್ ಪಾರ್ಟ್ನರ್ಸ್ಗೆ ಕೊಡ್ಬೋದು, ಅಥವಾ ಕ್ಯಾಶಲ್ಲಿ ತರದೇನೂ ಇರ್ಬೋದು. ಹಾಗೆ ಕ್ಯಾಶಲ್ಲಿ ತಂದರೆ ಅದು ಪ್ರೀಮಿಯಂ ಮೆಥಡ್ ಅಂತ ಕರೆಸ್ಕೊಳ್ಳುತ್ತೆ. ಅವನು ಕ್ಯಾಶಲ್ಲಿ ತಂದಿಲ್ಲ ಅಂದ್ರೂ ಅವನ ಕ್ಯಾಪಿಟಲಲ್ಲಿ ಅವನ ಗುಡ್ವಿಲ್ ಶೇರನ್ನು ಡಿಡಕ್ಟ್ ಮಾಡಿ ಓಲ್ಡ್ ಪಾರ್ಟ್ನರ್ಸ್ ತಮ್ಮ ಅಕೌಂಟ್ಗೆ ಹಾಕ್ಕೊಳ್ತಾರೆ. ಹೀಗೆ ಕ್ಯಾಶಲ್ಲಿ ಅವನು ತರದಿದ್ದಾಗ ಗುಡ್ವಿಲ್ ವ್ಯಾಲ್ಯೂಯೇಷನ್ ಆಗುತ್ತಲ್ವಾ, ಅದು ರಿವ್ಯಾಲ್ಯೂಯೇಷನ್ ಮೆಥಡ್ ಅಂತ ಕರೆಸ್ಕೊಳ್ಳುತ್ತೆ. ಇನ್ನು ರಿಟೈರ್ಮೆಂಟ್ ಅಥವಾ ಡೆತ್ ಆಫ್ ಪಾರ್ಟ್ನರ್ ಕೇಸ್ಗೆ ಬಂದರೆ ಇಲ್ಲಿ ಕೂಡ ಫರ್ಮಿನ ರೆಪ್ಯುಟೇಷನ್ ಬಿಲ್ಡ್ ಮಾಡೋದಕ್ಕೆ ಎಲ್ಲ ಪಾರ್ಟ್ನರ್ಸ್ ಎಫರ್ಟ್ ಹಾಕಿರ್ತಾರೆ. ಅದರಲ್ಲಿ ಒಬ್ಬ ಪಾರ್ಟ್ನರ್ ಬಿಸ್ನೆಸ್ಸಿಂದ ಹೊರಗಡೆ ಹೋಗ್ತಿದ್ದಾನೆ ಅಂದರೆ ಅವನಿಗೆ ರೆಪ್ಯುಟೇಷನ್ ಬಿಲ್ಡ್ ಮಾಡೋಕ್ಕೆ ಅವನು ಹಾಕಿರೋ ಎಫರ್ಟ್ಗೆ ಶೇರ್ ಸಿಗಲೇಬೇಕು ಅಲ್ವಾ. ಹಾಗಾಗಿ ಈ ಸಂದರ್ಭದಲ್ಲಿ ಕೂಡ ಆ ರೆಪ್ಯುಟೇಷನನ್ನು ಮಾನಿಟರಿ ಟರ್ಮ್ಸಲ್ಲಿ ವ್ಯಾಲ್ಯೂಯೇಷನ್ ಮಾಡಿ ಅದನ್ನು ಗುಡ್ವಿಲ್ ಅಂತ ಹೇಳಿ ಕರೀತಾರೆ. ಒಬ್ಬ ಪಾರ್ಟ್ನರ್ ರಿಟೈರ್ ಆಗಿದ್ದರಿಂದ ರಿಮೈನಿಂಗ್ ಪಾರ್ಟ್ನರ್ಸ್ಗೆ ಪ್ರಾಫಿಟಲ್ಲಿ ಜಾಸ್ತಿ ಶೇರ್ ಸಿಗುತ್ತೆ ಅಲ್ವಾ. ಅವನು ಕಂಪ್ನಿಗೆ ಹಾಕಿರೋ ಎಫರ್ಟಿಂದ ಅಡ್ವಾಂಟೇಜಸನ್ನು ಇನ್ಮೇಲೆ ರಿಮೈನಿಂಗ್ ಪಾರ್ಟ್ನರ್ಸ್ ಎಂಜಾಯ್ ಮಾಡಬಹುದು. ಹಾಗಾಗಿ ಆ ಎಡಿಷನಲ್ ಅಡ್ವಾಂಟೇಜ್ ಅವರಿಗೆ ಗೇನ್ ಆಗ್ತಿರೋದ್ರಿಂದ ರಿಟೈರಿಂಗ್ ಪಾರ್ಟ್ನರ್ಗೆ ಗುಡ್ವಿಲ್ಲಲ್ಲಿ ಸಿಗಬೇಕಾದ ಶೇರನ್ನು
ರಿಮೈನಿಂಗ್ ಪಾರ್ಟ್ನರ್ಸ್ ಇಬ್ಬರು ಸೇರಿ ಅವರ ಗೇನ್ ರೇಷಿಯೋದಲ್ಲಿ ಅವನಿಗೆ ಕಂಪನ್ಸೇಟ್ ಮಾಡ್ತಾರೆ ಅಥವಾ ಅವನಿಗೆ ಕೊಡ್ತಾರೆ. ಇಲ್ಲಿ ಗುಡ್ವಿಲ್ಲನ್ನು ಕ್ಯಾಶಲ್ಲಿ ತಗೋಬರೋದು ಅಥವಾ ತಗೋ ಹೋಗೋದು ಈ ಥರದ ಕಾನ್ಸೆಪ್ಟೇ ಇರೋದಿಲ್ಲ ಅಲ್ವಾ. ಸೊ ಇಲ್ಲಿ ಪ್ರೀಮಿಯಂ ಮೆಥಡ್ ಬರೋದಿಲ್ಲ. ಮೊದಲಿಗೆ ಫರ್ಮಿನ ಗುಡ್ವಿಲ್ಲನ್ನು ವ್ಯಾಲ್ಯೂಯೇಷನ್ ಮಾಡ್ತಾರೆ. ಅದರಲ್ಲಿ ರಿಟೈರಿಂಗ್ ಪಾರ್ಟ್ನರ್ನ ಶೇರ್ ಎಷ್ಟಿದೆ ಅಷ್ಟನ್ನು ರಿಮೈನಿಂಗ್ ಪಾರ್ಟ್ನರ್ಸ್ ಗೇನ್ ರೇಷಿಯೋದಲ್ಲಿ ಹಂಚಿಕೊಂಡು ತಮ್ಮ ಕ್ಯಾಪಿಟಲ್ ಅಕೌಂಟಲ್ಲಿ ಅಷ್ಟು ಅಮೌಂಟನ್ನು ಡಿಡಕ್ಟ್ ಮಾಡ್ಕೋತಾರೆ. ಹಾಗೇನೆ ಅದನ್ನು ರಿಟೈರಿಂಗ್ ಪಾರ್ಟ್ನರ್ನ ಕ್ಯಾಪಿಟಲ್ ಅಕೌಂಟಿಗೆ ಆ್ಯಡ್ ಮಾಡ್ತಾರೆ. ಡೆತ್ ಆಫ್ ಪಾರ್ಟ್ನರ್ ಕೇಸಲ್ಲಿ ಕೂಡ ಇದೇ ರೀತಿ ಆಗುತ್ತೆ. ಈ ರೀತಿಯಲ್ಲಿ ಅಡ್ಮಿಷನ್ ಮತ್ತು ರಿಟೈರ್ಮೆಂಟಲ್ಲಿ ಗುಡ್ವಿಲ್ ಜನ್ರೇಟ್ ಆಗುತ್ತೆ. ಹೀಗೆ ಇಂಟರ್ನಲ್ ಪರ್ಪಸ್ಗೋಸ್ಕರ ಗುಡ್ವಿಲ್ಲನ್ನು ಕ್ರಿಯೇಟ್ ಮಾಡಿದರೆ ಅದಕ್ಕೆ ಇಂಟರ್ನಲಿ ಕ್ರಿಯೇಟೆಡ್ ಗುಡ್ವಿಲ್ ಅಥವಾ ಇಂಟರ್ನಲಿ ಜನ್ರೇಟೆಡ್ ಗುಡ್ವಿಲ್ ಅಂತ ಕರಿತೀವಿ. ಹಾಗಿದ್ರೆ ಇದ್ರ ಬಗ್ಗೆ AS 26 ಏನು ಹೇಳುತ್ತೆ? AS 26 ಪ್ರಕಾರ ಇಂಟರ್ನಲಿ ಜನ್ರೇಟ್ ಆಗಿರೋವಂಥ ಗುಡ್ವಿಲ್ಲನ್ನು ಬುಕ್ಸ್ ಆಫ್ ಅಕೌಂಟಲ್ಲಿ ತೋರಿಸೋ ಹಾಗಿಲ್ಲ. ಅಡ್ಮಿಷನ್ ಅಥವಾ ರಿಟೈರ್ಮೆಂಟ್ ಆದಾಗ ಅವರ ಗುಡ್ವಿಲ್ ಶೇರ್ ಎಷ್ಟಿದೆಯೋ ಅಷ್ಟನ್ನು ಕಂಪನ್ಸೇಟ್ ಮಾಡಲೇಬೇಕಾಗತ್ತೆ ಅಂತ ನೀವು ತಿಳ್ಕೊಂಡಿದ್ದೀರಿ ಅಲ್ವಾ. ಆದರೆ AS 26 ಈ ಥರ ಜನ್ರೇಟ್ ಆಗಿರುವಂಥ ಗುಡ್ವಿಲ್ಗೆ ಬುಕ್ಸಲ್ಲಿ ಎಂಟ್ರಿ ಹಾಕಬಾರ್ದು ಅಂತ ಹೇಳುತ್ತಲ್ಲ. ಅದಕ್ಕೇ ನಾವು ಹೀಗೆ ಅಡ್ಮಿಷನ್ ಮತ್ತು ರಿಟೈರ್ಮೆಂಟ್ ಆದಾಗ ಗುಡ್ವಿಲ್ ಅಕೌಂಟನ್ನು ಓಪನ್ ಮಾಡ್ದೇ ಅದಕ್ಕೆ ಇಫೆಕ್ಟ್ ಕೊಡಬೇಕಾಗತ್ತೆ. ಅಂದರೆ ಪಾರ್ಟ್ನರ್ಸಿನ ಕ್ಯಾಪಿಟಲ್ ಅಕೌಂಟಲ್ಲಿ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡಿ ಅಡ್ಜಸ್ಟ್ಮೆಂಟ್ಸನ್ನು ಮಾಡಬೇಕಾಗತ್ತೆ. AS 26 ಪ್ರಕಾರ ಗುಡ್ವಿಲ್ ರೇಸ್ ಆಗಿದ್ದರೆ ಅದನ್ನು ಆದಷ್ಟು ಬೇಗ ರಿಟರ್ನ್ ಆಫ್ ಮಾಡಲೇಬೇಕು. ಹಾಗಾಗಿ ಅಡ್ಮಿಷನ್ ಅಥವಾ ರಿಟೈರ್ಮೆಂಟ್ ಆದಾಗ ಗುಡ್ವಿಲ್ ರಿಟೈನ್ಡ್ ಇನ್ ದಿ ಬಿಸ್ನೆಸ್ ಅನ್ನೋವಂಥ ಒಂದು ಕೇಸೇ ಬರೋದಿಲ್ಲ. ಗುಡ್ವಿಲ್ ವ್ಯಾಲ್ಯೂಯೇಷನ್ ಆದ ತಕ್ಷಣವೇ ನಾವು ಅದನ್ನು ರಿಟರ್ನ್ ಆಫ್ ಮಾಡಿಬಿಡ್ತೀವಿ. ಸೊ ಅಡ್ಮಿಷನ್ ಆ್ಯಂಡ್ ರಿಟೈರ್ಮೆಂಟಲ್ಲಿ ಗುಡ್ವಿಲ್ ಟ್ರೀಟ್ಮೆಂಟ್ಗೆ AS 26 ಈ ರೀತಿಯಾಗಿ ಅಪ್ಲಿಕೇಬಲ್ ಆಗುತ್ತೆ. ಇದು ಬೇಸಿಕ್ ಆಯಿತು. ಆದರೆ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಅದನ್ನು ಹೇಗೆ ಅಪ್ಲೈ ಮಾಡೋದು, ಯಾವ್ಯಾವ ಕೇಸಸ್ ಬರುತ್ತೆ, ಇದನ್ನೆಲ್ಲ ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಆ್ಯಸ್ ಪರ್ AS 26 ಗುಡ್ವಿಲ್ ಟ್ರೀಟ್ಮೆಂಟ್ ಇನ್ ಅಡ್ಮಿಷನ್ ಆಫ್ ಪಾರ್ಟ್ನರ್ ಇದನ್ನು ನೋಡೋಣ. ಸೊ ಅಡ್ಮಿಷನ್ ಆದಾಗ ಗುಡ್ವಿಲ್ ಟ್ರೀಟ್ಮೆಂಟ್ ಮಾಡೋದಕ್ಕೆ 2 ಮೆಥಡ್ ಇದೆ, 2 ಕೇಸ್ಗಳಿವೆ. ಒಂದು ಪ್ರೀಮಿಯಂ ಮೆಥಡ್, ಇನ್ನೊಂದು ರಿವ್ಯಾಲ್ಯೂಯೇಷನ್ ಮೆಥಡ್. ನಾನು ಆಗಲೇ ಹೇಳಿದಾಗೆ ಪ್ರೀಮಿಯಂ ಮೆಥಡ್ ಅಂದರೆ ಯಾವಾಗ ಗುಡ್ವಿಲ್ಲನ್ನು ನ್ಯೂ ಪಾರ್ಟ್ನರ್ ಕ್ಯಾಶಲ್ಲಿ ತಂದಿರ್ತಾನೆ ಆಗ ಅದಕ್ಕೆ ಪ್ರೀಮಿಯಂ ಮೆಥಡ್ ಅಂತ ಹೇಳಿ ಕರಿತೀವಿ. ರಿವ್ಯಾಲ್ಯೂಯೇಷನ್ ಮೆಥಡ್ ಮೀನ್ಸ್ ಗುಡ್ವಿಲ್ ವ್ಯಾಲ್ಯೂಯೇಷನ್ ಆಗುತ್ತೆ. ಸೊ ಅವನು ಕ್ಯಾಶಲ್ಲಿ ತಂದಿರೋದಿಲ್ಲ ನ್ಯೂ ಪಾರ್ಟ್ನರ್, ಆಗ ಗುಡ್ವಿಲ್ಲನ್ನು ವ್ಯಾಲ್ಯೂಯೇಷನ್ ಮಾಡ್ತಾರೆ. ದಿಸ್ ಇಸ್ ದಿ ರಿವ್ಯಾಲ್ಯೂಯೇಷನ್ ಮೆಥಡ್. ಇದೆರಡು ಮೆಥಡಲ್ಲಿ ಮೊದಲನೇದಾಗಿ ಪ್ರೀಮಿಯಂ ಮೆಥಡಲ್ಲಿ ಏನೇನು ಕೇಸಸ್ ಬರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ನೋಡಿ, ಪ್ರೀಮಿಯಂ ಮೆಥಡಲ್ಲಿ ನಿಮಗೆ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ ನ್ಯೂ ಪಾರ್ಟ್ನರ್ ಬ್ರಿಂಗ್ಸ್ ಹೀಸ್ ಎ ಶೇರ್ ಆಫ್ ಗುಡ್ವಿಲ್ ಇನ್ ಕ್ಯಾಶ್ ಅಂತ ಹೇಳಿ. ಈ ರೀತಿ ಕೊಟ್ಟಾಗ ಇದರಲ್ಲಿ 2 ಕೇಸ್ಗಳು ಬರುತ್ತವೆ. ಹೀಗೆ ಕ್ಯಾಶಲ್ಲಿ ತಂದಿರುವಂಥ ಗುಡ್ವಿಲ್ಲನ್ನು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಶಲ್ಲಿ ವಿತ್ಡ್ರಾ ಮಾಡ್ಕೊಳ್ಳದೇ ಇರ್ಬೋದು ಅಥವಾ ಅದನ್ನು ಕ್ಯಾಶಲ್ಲಿ ವಿತ್ಡ್ರಾ ಮಾಡ್ಕೊಳ್ಬೋದು. ಹವೆವರ್ ಗುಡ್ವಿಲ್ಲನ್ನು ಅವ್ನು ತಂದ ತಕ್ಷಣ ಅವರು ಹಂಚ್ಕೊಳ್ತಾರೆ. ಅಂದರೆ ಓಲ್ಡ್ ಪಾರ್ಟ್ನರ್ಸ್ ಯಾರಿರ್ತಾರೆ ಅವರು ತಮ್ಮ ಸ್ಯಾಕ್ರಿಫೈಸ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತಾರೆ. ಅದು 2 ಕೇಸಲ್ಲಿರುತ್ತೆ. ಬಟ್ ಇನ್ ಕೇಸಲ್ಲಿ ಏನಾಗುತ್ತೆ, ಈ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಿರುವಂಥ ಅಮೌಂಟನ್ನು ಅವರು ವಿತ್ಡ್ರಾ ಮಾಡ್ಕೋತಾರೆ. ಅಂದರೆ ಬಿಸ್ನೆಸ್ಸಲ್ಲಿ ಇಡೋದಿಲ್ಲ, ಕಂಟಿನ್ಯೂ ಮಾಡೋದಿಲ್ಲ, ಬಿಸ್ನೆಸ್ಸಿಂದ ಅದನ್ನು ತೆಕ್ಕೊಂಡು ಬಿಡ್ತಾರೆ. ಸೊ ದಟ್ ಈಸ್ ವಿತ್ಡ್ರಾನ್. ಓಕೆ, ಇದೆರಡು ಕೇಸ್ಗಳು ಬರಬಹುದು. ಇಲ್ಲಿ ಕೂಡ ವಿತ್ಡ್ರಾನ್ ಆದಾಗ ಕೂಡ ಹಾಫ್ಲಿ ವಿತ್ಡ್ರಾನ್, ಫುಲ್ಲಿ ವಿತ್ಡ್ರಾನ್, 70% ವಿತ್ಡ್ರಾನ್ ಈ ರೀತಿ ಎಲ್ಲ ಕೇಳ್ತಾರೆ. ಬಟ್ ಎಂಟ್ರೀಸ್ ಸೇಮ್ ಇರುತ್ತೆ, ಅಮೌಂಟ್ ಚೇಂಜಸ್ ಆಗ್ತಾ ಹೋಗುತ್ತೆ. ನೋಡಿ, ಇಲ್ಲಿ ನಾಟ್ ವಿತ್ಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ಸ್ ಇದ್ದಾಗ, ಅಂದರೆ ಗುಡ್ವಿಲ್ಲನ್ನು ಕ್ಯಾಶಲ್ಲಿ ತಂದಿದ್ದಾನೆ ಅಷ್ಟೇ ಕೊಟ್ಟಿದ್ರೆ ಯಾವ ರೀತಿಯಾಗಿ ಎಂಟ್ರಿ ಹಾಕ್ತೀವಿ ನೋಡೋಣ. ಮೊದಲನೇ ಎಂಟ್ರಿ ಸೇಮ್ ಇರುತ್ತೆ, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಎನ್ಸ್ ಕ್ಯಾಪಿಟಲ್. ನೋಡಿ, ನಾನಿಲ್ಲಿ ನ್ಯೂ ಪಾರ್ಟ್ನರಿಗೆ ಎನ್ ಅಂತ ಹೇಳಿ ಕರಿತೀನಿ ಆ್ಯಂಡ್ ಓಲ್ಡ್ ಪಾರ್ಟ್ನರ್ಸಿಗೆ O1 O2 ಅಂತ ಹಾಕಿದ್ದೀನಿ. ಸೊ ಇಲ್ಲಿ ಎನ್ ಅಂತ ಹೇಳಿ ತೊಗೊಂಡಿದ್ದೀನಿ, ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆಗುತ್ತೆ ಇದು. ಸೊ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಅಂದರೆ ಅವನು ಕ್ಯಾಪಿಟಲ್ ತಂದಾಗ ಏನು ಎಂಟ್ರಿ ಹಾಕ್ತಿದ್ವಲ್ಲ ಸೇಮ್ ಎಂಟ್ರಿಯನ್ನು ಹಾಕ್ತೀವಿ. ಆ್ಯಕ್ಚುಲಿ ಇದು ಗುಡ್ವಿಲ್ ಆಗಿರೋದ್ರಿಂದ ಇಲ್ಲಿ ಗುಡ್ವಿಲ್ ಬರಬೇಕಲ್ವಾ, ಕ್ಯಾಪಿಟಲ್ ಯಾಕೆ ಬರುತ್ತೆ ಅಂತ ನೀವು ಕೇಳ್ಬೋದು. ನಾನು ಆಗಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ ಹಾಗೇ ಗುಡ್ವಿಲ್ ಅಕೌಂಟ್ ಅನ್ನೋದನ್ನು ಎಲ್ಲೂ ತೋರಿಸೋ ಹಾಗಿಲ್ಲ ಬುಕ್ಸ್ ಆಫ್ ಅಕೌಂಟಲ್ಲಿ ಅಲ್ವಾ, ಆ್ಯಸ್ ಇಟ್ ಈಸ್ ಇಂಟರ್ನಲಿ ಜನ್ರೇಟೆಡ್. ಹಾಗಾಗಿ ಇಲ್ಲಿ ಗುಡ್ವಿಲ್ ಅಕೌಂಟ್ ಅನ್ನೋದನ್ನು ಶೋ ಮಾಡ್ದೇ ನಾವು ಕ್ಯಾಪಿಟಲ್ ಅಕೌಂಟಲ್ಲಿ ಅಡ್ಜಸ್ಟ್ ಮಾಡ್ತೀವಿ ಅಂತ ಹೇಳಿದ್ದೆ. ಸೊ ಇಲ್ಲಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಎನ್ಸ್ ಕ್ಯಾಪಿಟಲ್ ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ತೊಗೋತೀವಿ. ಸೆಕೆಂಡ್ ಎಂಟ್ರಿ ಫಾರ್ ಡಿಸ್ಟ್ರಿಬ್ಯೂಟಿಂಗ್ ಗುಡ್ವಿಲ್ ಇನ್ ಸ್ಯಾಕ್ರಿಫೈಸ್ ರೇಷಿಯೋ. ಈ ರೀತಿ ಕ್ಯಾಶಲ್ಲಿ ತಂದ ತಕ್ಷಣ ಅದನ್ನು ಹಾಗೆ ಇಡೋದಿಲ್ಲ ಅಲ್ವಾ. ಸೊ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು. ಯಾರಿಗೆ ಕೊಡಬೇಕು, ಅವನು ತಂದಿದ್ದನ್ನು ಅವನು
ಓಲ್ಡ್ ಪಾರ್ಟ್ನರ್ಸಿಗೆ ಕೊಡಬೇಕು. ಓಲ್ಡ್ ಪಾರ್ಟ್ನರ್ಸ್ ಯಾವ ರೀತಿಲಿ ಹಂಚ್ಕೋತಾರೆ ಆ ಅಮೌಂಟನ್ನು? ಇನ್ ಸ್ಯಾಕ್ರಿಫೈಸ್ ರೇಷಿಯೋ. ಸೊ ದ ಎಂಟ್ರಿ ವಿಲ್ ಬಿ ಎನ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು O1's ಕ್ಯಾಪಿಟಲ್ ಅಕೌಂಟ್, O2's ಕ್ಯಾಪಿಟಲ್ ಅಕೌಂಟ್. ಅಂದರೆ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಆಗುತ್ತೆ ಆ್ಯಂಡ್ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಸೊ ದಿಸ್ ಇಸ್ ದಿ ಎಂಟ್ರಿ. ಇದೆರಡೇ ಎಂಟ್ರಿ ಬರುತ್ತೆ ಫಸ್ಟ್ ಕೇಸಲ್ಲಿ. ಸೊ ದಿಸ್ ಈಸ್ ದಿ ಫಸ್ಟ್ ಕೇಸ್. ಯಾವಾಗ ಬ್ರಾಟ್ ಇನ್ ಕ್ಯಾಶ್ ಅಷ್ಟೇ ಕೊಟ್ಟಿರ್ತಾರೆ ಆವಾಗ ನಾವು ಫಸ್ಟ್ ಕೇಸ್ ಅಂತ ಹೇಳಿ ತಿಳ್ಕೊತೀವಿ. ಅದನ್ನು ವಿತ್ಡ್ರಾನ್ ಆಗಿದ್ದರೆ ವಿತ್ಡ್ರಾನ್ ಅಂತ ಹೇಳಿ ಕೊಟ್ಟಿರ್ತಾರೆ ಆವಾಗ ಅದು ಸೆಕೆಂಡ್ ಕೇಸ್ ಆಗುತ್ತೆ. ಓಕೆ, ಫಸ್ಟ್ ಕೇಸಲ್ಲಿ ನಾಟ್ ವಿತ್ಡ್ರಾನ್ ಇರುತ್ತೆ, ಆವಾಗ ಏನೂ ಕೊಟ್ಟಿರೋದಿಲ್ಲ. ವಿತ್ಡ್ರಾನ್ ಅಂತ ಕೊಟ್ಟರೆ ಅದು ಸೆಕೆಂಡ್ ಕೇಸ್ ಆಗುತ್ತೆ. ಸೊ ಲೆಟ್ಸ್ ಸಿ ಸೆಕೆಂಡ್ ಕೇಸ್. ಫಸ್ಟ್ ಕೇಸಲ್ಲಿ ಇದೆರಡೇ ಎಂಟ್ರೀಸ್ ಬರೋದು. ಸೆಕೆಂಡ್ ಕೇಸಿಗೆ ಬಂದರೆ ಮೊದಲನೇ ಎರಡು ಎಂಟ್ರಿ ಸೇಮ್ ಇರುತ್ತೆ. ಅವನು ಕ್ಯಾಶಲ್ಲಿ ತಂದಿರ್ತಾನಲ್ವ, ತಂದಿದ್ದಕ್ಕೆ ಎಂಟ್ರಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಎನ್ಸ್ ಕ್ಯಾಪಿಟಲ್ ಅಕೌಂಟ್, ಸೇಮ್ ಎಂಟ್ರಿ. ಆ್ಯಂಡ್ ಸೆಕೆಂಡ್ ಎಂಟ್ರಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ತಂದಿರುವಂಥ ಅಮೌಂಟನ್ನು ಓಲ್ಡ್ ಪಾರ್ಟ್ನರ್ಸ್ ಹಂಚ್ಕೋತಾರಲ್ವಾ, ಹಾಗಾಗಿ ಅದಕ್ಕೆ ಎಂಟ್ರಿ ಎನ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು O1's ಕ್ಯಾಪಿಟಲ್ ಅಕೌಂಟ್, O2's ಕ್ಯಾಪಿಟಲ್ ಅಕೌಂಟ್. ಆ್ಯಂಡ್ ಥರ್ಡ್ ಎಂಟ್ರಿ ವಿತ್ಡ್ರಾನ್ ಆಗಿದ್ದಕ್ಕೆ ಎಕ್ಸ್ಟ್ರಾ ಎಂಟ್ರಿ ಬರುತ್ತೆ. ಸೊ ಏನು ಮಾಡ್ತೀವಿ, ಇವರಿಬ್ಬರು ಹಂಚ್ಕೊಂಡಿರ್ತಾರಲ್ವ, ಇವರಿಬ್ಬರ ಅಕೌಂಟನ್ನ ಡಿಕ್ರೀಸ್ ಮಾಡಬೇಕು. ಅಂದರೆ ಅವರು ವಿತ್ಡ್ರಾನ್ ಮಾಡ್ಕೋತಾರೆ ಕ್ಯಾಶಲ್ಲಿ, ಹಾಗಾಗಿ ಥರ್ಡ್ ಎಂಟ್ರಿ ಏನು ಬರುತ್ತೆ, O1's ಕ್ಯಾಪಿಟಲ್ ಅಕೌಂಟ್ ಡೆಬಿಟ್, O2's ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಅಂದರೆ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಡೆಬಿಟ್ ಮಾಡ್ತೀವಿ, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟನ್ನು ಕ್ರೆಡಿಟ್ ಮಾಡ್ತೀವಿ. ಸೊ ದಿಸ್ ಈಸ್ ದ ಎಂಟ್ರಿ ಫಾರ್ ವಿತ್ಡ್ರಾಯಿಂಗ್ ದಿ ಗುಡ್ ವಿಲ್. ನೋಡಿ, ಇಲ್ಲಿ ಎಲ್ಲೂ ಕೂಡ ಗುಡ್ ವಿಲ್ ಅಕೌಂಟ್ ಬಂದಿಲ್ಲ ಅಲ್ವಾ. AS 26 ಪ್ರಕಾರ ನಿಮಗೆ ಹೀಗೆ ಎಲ್ಲೂ ಕೂಡ ಗುಡ್ ವಿಲ್ ಅಕೌಂಟ್ ಅಂತ ಹೇಳಿ ಶೋ ಮಾಡ್ದೇ ಎಂಟ್ರೀಸನ್ನು ಮಾಡಬೇಕಾಗತ್ತೆ. ದ್ಯಾಟ್ಸ್ ಇಟ್. ಸೊ ಇದನ್ನು ನಾವು ಹಾಗಿದ್ರೆ ಕ್ಯಾಪಿಟಲ್ ಅಕೌಂಟಲ್ಲಿ ಹೇಗೆ ಮಾಡ್ತೀವಿ ಅನ್ನೋದನ್ನು ನೋಡೋಣ. ಅಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿನೇ ಎಲ್ಲ ಅಡ್ಜಸ್ಟ್ಮೆಂಟ್ ಬರುತ್ತೆ ಅಂತ ನಾನು ನಿಮ್ಗೆ ಹೇಳಿದೆ ಅಲ್ವಾ. ಸೊ ಒನ್ ಬೈ ಒನ್ ಹೇಗೆ ಅದನ್ನು ಅಡ್ಜಸ್ಟ್ ಮಾಡ್ತೀವಿ ನೋಡ್ತಾ ಹೋಗೋಣ. ನೋಡಿ, ಫಸ್ಟ್ ಕೇಸಲ್ಲಿ ಈ ಕೇಸಲ್ಲಿ ಏನಾಗಿರುತ್ತೆ, ನ್ಯೂ ಪಾರ್ಟ್ನರ್ ಶೇರ್ ಆಫ್ ಗುಡ್ ವಿಲ್ ಈಸ್ ಬ್ರಾಟ್ ಇನ್ ಕ್ಯಾಶ್. ಅವನು ಕ್ಯಾಶಲ್ಲಿ ತಂದಿರ್ತಾನೆ ಗುಡ್ ವಿಲ್ಲನ್ನು. ಸೊ ಮೊದಲನೇ ಎಂಟ್ರಿ ಕ್ಯಾಶಲ್ಲಿ ಅವನು ಗುಡ್ ವಿಲ್ಲನ್ನು ತಂದಿದ್ದಕ್ಕೆ ಎಂಟ್ರಿ ಏನು ಹಾಕ್ತೀವಿ, ಇಟ್ ಈಸ್ ಇನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಹಾಕ್ತೀವಿ ಬೈ ಕ್ಯಾಶ್ ಆರ್ ಬ್ಯಾಂಕ್. ನಮ್ಮ ಬಿಸ್ನೆಸ್ಸಲ್ಲಿ ಯಾವುದು ಮೇಂಟೈನ್ ಆಗ್ತಾ ಇದೆ ಅದನ್ನು ತೊಗೋತೀವಿ. ಬೈ ಕ್ಯಾಶ್ ಆರ್ ಬ್ಯಾಂಕ್ ಇಟ್ ಈಸ್ ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಲ್ಲಿ ಅವ್ನು ತಂದಿರೋ ಗುಡ್ ವಿಲ್ಲನ್ನು ಹಾಕ್ತೀವಿ, ಮೊದಲನೇ ಎಂಟ್ರಿ ಇದು. ಇನ್ನು ಸೆಕೆಂಡ್ ಎಂಟ್ರಿ ಡಿಸ್ಟ್ರಿಬ್ಯೂಟಿಂಗ್ ದ ಗುಡ್ ವಿಲ್ಲನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಲ್ವಾ. ನೀವು ಜರ್ನಲ್ ಎಂಟ್ರಿಯನ್ನು ನೆನ್ಪಿಟ್ಕೊಳ್ದೇ ಈ ಎಂಟ್ರಿನ ಹಾಕ್ಬೋದು. ಎಂಟ್ರಿ ಏನಿದೆ ನೋಡಿ ಇಲ್ಲಿ, ಎನ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು O1's ಕ್ಯಾಪಿಟಲ್ ಅಕೌಂಟ್ ಟು O2's ಕ್ಯಾಪಿಟಲ್ ಅಕೌಂಟ್ ಅಲ್ವಾ. ಅಂದರೆ ನ್ಯೂ ಪಾರ್ಟ್ನರಿನ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಆಗುತ್ತೆ, ಓಲ್ಡ್ ಪಾರ್ಟ್ನರ್ಸಿನ ಕ್ಯಾಪಿಟಲ್ ಅಕೌಂಟನ್ನು ಕ್ರೆಡಿಟ್ ಮಾಡ್ತೀವಿ. ಹಾಗಿದ್ರೆ ಯಾಕೆ ಹೀಗೆ ಮಾಡೋದು, ಇದನ್ನು ಇಷ್ಟೆಲ್ಲ ಮಾಡಿ ನೆನ್ಪಿಟ್ಕೊಳ್ಬೇಕಾ? ಖಂಡಿತ ಬೇಕಾಗಿಲ್ಲ. ವೆರಿ ಸಿಂಪಲ್. ನೀವು ಗುಡ್ ವಿಲ್ಲಿನ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಿ ಅಲ್ವಾ. ಗುಡ್ ವಿಲ್ಲನ್ನು ಕ್ಯಾಶಲ್ಲಿ ತರ್ತಾ ಇರೋದು ನ್ಯೂ ಪಾರ್ಟ್ನರ್, ಅದನ್ನು ಯಾರಿಗೆ ಕೊಡ್ತಾನವನು ಓಲ್ಡ್ ಪಾರ್ಟ್ನರ್ಸಿಗೆ. ಅವನದನ್ನು ಕ್ಯಾಶಲ್ಲಿ ಡೈರೆಕ್ಟಾಗಿ ಕೊಟ್ಬಿಟ್ರೆ ಯಾವುದೇ ಎಂಟ್ರೀಸ್ ಬರೋದಿಲ್ಲ. ಓಕೆ, ಬಟ್ ಅವನು ಕ್ಯಾಶಲ್ಲಿ ಕೊಡೋದಿಲ್ಲ, ಬದಲಾಗಿ ಅದನ್ನು ಬಿಸ್ನೆಸ್ನ ಅಕೌಂಟ್ಸಲ್ಲಿ ನಾವು ತೋರಿಸ್ಬೇಕಾಗತ್ತೆ. ಹಾಗಾಗಿ ಕ್ಯಾಪಿಟಲ್ ಅಕೌಂಟಲ್ಲಿ ಅಡ್ಜಸ್ಟ್ ಮಾಡ್ತೀವಿ. ನಿಮಗೆ ಕ್ಯಾಪಿಟಲ್ ಅಕೌಂಟಿನ ರೂಲ್ ಗೊತ್ತಿದೆ ಅಲ್ವಾ. ಡೆಬಿಟ್ ಡಿಕ್ರೀಸ್ ಇನ್ ಕ್ಯಾಪಿಟಲ್ ಆ್ಯಂಡ್ ಕ್ರೆಡಿಟ್ ಇನ್ಕ್ರೀಸ್ ಇನ್ ಕ್ಯಾಪಿಟಲ್. ಸೊ ಡಿಕ್ರೀಸ್ ಆದರೆ ಕ್ಯಾಪಿಟಲ್ ಅಕೌಂಟ್ ಡಿಕ್ರೀಸ್ ಆಗ್ತಾ ಇದ್ದರೆ ಡೆಬಿಟ್ ಮಾಡ್ತೀವಿ, ಇನ್ಕ್ರೀಸ್ ಆಗ್ತಾ ಇದ್ದರೆ ಕ್ರೆಡಿಟ್ ಮಾಡ್ತೀವಿ. ಇದು ರೂಲ್ ಇದೆ. ಹಾಗಾಗಿ ಈಗ ನ್ಯೂ ಪಾರ್ಟ್ನರ್ ಅದನ್ನು ಕಂಪನ್ಸೇಟ್ ಮಾಡ್ತಾ ಇರೋದ್ರಿಂದ ಓಲ್ಡ್ ಪಾರ್ಟ್ನರ್ಸಿನ ಕ್ಯಾಪಿಟಲ್ ಅಕೌಂಟ್ ಜಾಸ್ತಿ ಆಗಬೇಕಲ್ವಾ. ಸೊ ಓಲ್ಡ್ ಪಾರ್ಟ್ನರ್ಸಿನ ಕ್ಯಾಪಿಟಲ್ ಅಕೌಂಟಲ್ಲಿ ಅಮೌಂಟ್ ಕಾಲಮಲ್ಲಿ ನೋಡಿ, ಇಲ್ಲಿ ಅಮೌಂಟ್ ಕಾಲಮಲ್ಲಿ ನಾವು ಮೊದಲು ಅಮೌಂಟನ್ನು ಬರಿತೀವಿ. ಸೊ ಯಾವ ರೇಷಿಯೋದಲ್ಲಿ, ಅವರ ಸ್ಯಾಕ್ರಿಫೈಸ್ ರೇಷಿಯೋದಲ್ಲಿ. ಫಾರ್ ಎಕ್ಸಾಂಪಲ್ ಸ್ಯಾಕ್ರಿಫೈಸ್ ರೇಷಿಯೋ 1:1 ಇತ್ತು ಅಂತ ತಿಳ್ಕೊಳ್ಳಿ. ಅವನ ಶೇರ್ ಆಫ್ ಗುಡ್ ವಿಲ್ 10,000 ಇದೆ ಅಂತ ತಿಳ್ಕೊಳ್ಳೋಣ. ಸೊ ಆಗ ಏನು ಮಾಡ್ತೀವಿ, ಇಲ್ಲಿ 5,000 ಇಲ್ಲಿ 5,000 ಅಂತ ಬರಿತೀವಿ. ಇಬ್ಬರಿಗೂ ಸ್ಯಾಕ್ರಿಫೈಸ್ ರೇಷಿಯೋದಲ್ಲಿ ಅದನ್ನು ಶೇರ್ ಮಾಡ್ತೀವಿ. ಆ್ಯಂಡ್ ಹಿಂದ್ಗಡೆಗೆ ಏನು ಬರಿಬೇಕು, ಬೈ ಎನ್ಸ್ ಕ್ಯಾಪಿಟಲ್. ಅದನ್ನು ಅವರಿಗೆ ಕೊಡ್ತಾ ಇರೋರು ಯಾರು, ಎನ್ ಅಂದರೆ ನ್ಯೂ ಪಾರ್ಟ್ನರ್. ಹಾಗಾಗಿ ಬೈ ಎನ್ಸ್ ಕ್ಯಾಪಿಟಲ್ ಅಂತ ಹೇಳಿ ಬರಿತೀವಿ ಹಿಂದ್ಗಡೆ. ಆ್ಯಂಡ್ ಎನ್ನಿನ ಕ್ಯಾಪಿಟಲ್ ಅಕೌಂಟ್ ಡಿಕ್ರೀಸ್ ಆಗಬೇಕಲ್ವಾ, ಯಾಕಂದರೆ ಅವನು ಅದನ್ನು ಕಂಪನ್ಸೇಟ್ ಮಾಡ್ತಾ ಇದ್ದಾನೆ, ಇವರಿಬ್ಬರಿಗೆ ಕೊಟ್ಬಿಟ್ಟಿದ್ದಾನೆ ಅದನ್ನು. ಸೊ ಅವನ ಕ್ಯಾಪಿಟಲ್ ಅಕೌಂಟನ್ನು ಡಿಕ್ರೀಸ್ ಮಾಡಬೇಕು ನಾವು. ಸೊ ಇಲ್ಲಿ ಎನ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ನಾವು ಎಂಟ್ರಿಯನ್ನು ಹಾಕ್ತೀವಿ. ಇಲ್ಲಿ ಪೂರ್ತಿಯಾಗಿ 10,000 ಅಂತ ಹೇಳಿ ಬರೆಯೋದಿಲ್ಲ, ಅವನು ಅದನ್ನು ಇಬ್ಬರಿಗೆ ಕೊಡ್ತಾ ಇದ್ದಾನಲ್ವ, ಇಬ್ಬರಿಗೆ ಶೇರ್ ಮಾಡಿದ್ದಾನೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಎಷ್ಟೆಷ್ಟು ಕೊಟ್ಟಿದ್ದಾನೆ ಅನ್ನೋದನ್ನು ಸಪ್ರೇಟಾಗಿ ಬರಿತೀವಿ. ಅಮೌಂಟ್ ಕಾಲಮಲ್ಲಿ 2 ಐಟಮ್ ಆಗಿ ಬರಿತೀವಿ. ಅವನು ಫಸ್ಟ್ ಪಾರ್ಟ್ನರಿಗೆ ಕೊಟ್ಟಿದ್ದನ್ನು ಫಸ್ಟ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಿಗೆ ಹಾಕ್ತೀವಿ, O1's ಕ್ಯಾಪಿಟಲ್.
2O1's ಕ್ಯಾಪಿಟಲ್. ಹಾಗೆ ಸೆಕೆಂಡ್ ಪಾರ್ಟ್ನರಿಗೆ ಕೊಡ್ತಾ ಇರೋದನ್ನು 2O2's ಕ್ಯಾಪಿಟಲ್ ಅಂತ ಹೇಳಿ ಹಾಕ್ತೀವಿ. ಅರ್ಥ ಆಗಿರಬೇಕು ನೋಡಿ. ಇನ್ನೊಂದು ಸಲ ಹೇಳ್ತೀನಿ, ಗುಡ್ ವಿಲ್ಲನ್ನು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಈ ಎಂಟ್ರಿ ಹಾಕೋದು ನಾವು. ಅದರಲ್ಲಿ ಎಂಟ್ರಿ ಹಾಕುವಾಗ ಮೊದಲಿಗೆ ಯಾರ ಅಕೌಂಟ್ ಇನ್ಕ್ರೀಸ್ ಆಗ್ತಾ ಇದೆ, ಓಕೆ, ಯಾರಿಗೆ ಅಮೌಂಟ್ ಬರ್ತಾ ಇದೆ ಅವರ ಅಕೌಂಟನ್ನು ನಾವು ಕ್ರೆಡಿಟ್ ಮಾಡ್ತೀವಿ. ಅಂದರೆ ಅವರ ಅಕೌಂಟ್ ಇನ್ಕ್ರೀಸ್ ಆಗ್ತಾ ಇದೆ, ಹಾಗಾಗಿ ಕ್ರೆಡಿಟ್ ಮಾಡ್ತೀವಿ. ಸೊ ಅದನ್ನು ಸ್ಯಾಕ್ರಿಫೈಸ್ ರೇಷೋದಲ್ಲೇ ಕ್ರೆಡಿಟ್ ಮಾಡ್ತೀವಿ. ಫಸ್ಟ್ ಪಾರ್ಟ್ನರಿಗೆ ಎಷ್ಟು ಹೋಗ್ತಾ ಇದೆ, ಸೆಕೆಂಡ್ ಪಾರ್ಟ್ನರಿಗೆ ಎಷ್ಟು ಹೋಗ್ತಾ ಇದೆ ಅಂತ ನೋಡಿನೇ ಬರಿತೀವಿ. ಹಾಗೆಯೇ ಹಿಂದ್ಗಡೆಗೆ ಎನ್ಸ್ ಕ್ಯಾಪಿಟಲ್, ಓಕೆ, ಅದನ್ನ ಕೊಡ್ತಾ ಇರೋರು ಯಾರು, ಎನ್, ಹಾಗಾಗಿ ಅವನ ಕ್ಯಾಪಿಟಲ್ ಅಕೌಂಟನ್ನು ಹೆಸರನ್ನು ಬರಿತೀವಿ. ಇನ್ನು ಇದಕ್ಕೆ ಮತ್ತೊಂದು ಎಂಟ್ರಿಯಲ್ಲಿ ಬರುತ್ತೆ ಡೆಬಿಟ್ ಸೈಡಲ್ಲಿ. ಅಂದರೆ ಇದನ್ನು ಕೊಟ್ಟಿರೋದು ಎನ್ ಆಗಿರೋದ್ರಿಂದ ಅವನ ಅಕೌಂಟನ್ನು ರೆಡ್ಯೂಸ್ ಮಾಡಬೇಕಲ್ವ, ನಾವು ಡಿಡಕ್ಟ್ ಮಾಡಬೇಕು ಅಥವಾ ಡಿಕ್ರೀಸ್ ಮಾಡಬೇಕು. ಅವನು ಆ ಅಮೌಂಟನ್ನು ಒಬ್ಬರಿಗೆ ಕೊಟ್ಟಿಲ್ಲ, ಇಬ್ಬರಿಗೆ ಕೊಡ್ತಾ ಇದ್ದಾನೆ, ಹಾಗಾಗಿ ಇಬ್ಬರಿಗೂ ಎಷ್ಟೆಷ್ಟು ಕೊಟ್ಟಿದ್ದಾನೆ ಸಪ್ರೇಟಾಗಿ ಬರಿಬೇಕು. ಹಿಂದ್ಗಡೆ ಅವರ ಕ್ಯಾಪಿಟಲ್ ಅಕೌಂಟನ್ನು ಬರಿಬೇಕು. ಈಗ O1ಗೆ ಕೊಟ್ಟಿರುವಂಥ ಅಮೌಂಟನ್ನು ಇಲ್ಲಿ ಬರಿತೀವಿ, ಹಿಂದ್ಗಡೆ O1's ಕ್ಯಾಪಿಟಲ್ ಅಂತ ಬರಿತೀವಿ. ಹಾಗೆ O2ಗೆ ಕೊಟ್ಟಿರುವಂಥ ಅಮೌಂಟನ್ನು ಇಲ್ಲಿ ಬರಿತೀವಿ, ಹಿಂದ್ಗಡೆಗೆ O2's ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ಬರಿತೀವಿ. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಟ್ರೀಟ್. ಆ್ಯಂಡ್ ನೋಡಿ, ಇಲ್ಲಿ ಎರಡೇ ಜರ್ನಲ್ ಎಂಟ್ರಿ ಬರೋದು ಅಲ್ವಾ. ಒಂದು ಅವನು ಗುಡ್ ವಿಲ್ಲನ್ನು ಕ್ಯಾಶಲ್ಲಿ ತಂದಿದ್ದಕ್ಕೆ, ಮತ್ತೊಂದು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಕ್ಕೆ. ಅಂಡರ್ಸ್ಟುಡ್. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಕೇಸಲ್ಲಿ ನೋಡಿ ಏನಾಗುತ್ತೆ, ಗುಡ್ ವಿಲ್ ತಂದಿರೋ ಅಂಥದ್ದು ವಿತ್ ಡ್ರಾನ್ ಆಗುತ್ತೆ ಅಲ್ವಾ. ಸೊ ಆವಾಗ ವಿತ್ ಡ್ರಾನ್ ಆದಾಗ ಫಸ್ಟ್ ಎರಡು ಎಂಟ್ರಿ ಸೇಮ್ ಇರುತ್ತೆ ಅಂತ ಹೇಳಿದೆ. ಸೊ ಫಸ್ಟ್ ಎಂಟ್ರಿ ಏನು, ಬೈ ಕ್ಯಾಶ್ ಆರ್ ಬ್ಯಾಂಕ್, ಎನ್ಸ್ ಕ್ಯಾಪಿಟಲಲ್ಲಿ ಅಮೌಂಟನ್ನು ಬರಿತೀವಿ ಫಸ್ಟ್ ಎಂಟ್ರಿಗೆ. ಹಾಗೆ ಸೆಕೆಂಡ್ ಎಂಟ್ರಿ ಓಲ್ಡ್ ಪಾರ್ಟ್ನರ್ಸಿನ ಅಕೌಂಟ್ ಇನ್ಕ್ರೀಸ್ ಆಗಬೇಕಲ್ವಾ, ಅಮೌಂಟನ್ನು ಮೊದಲು ಬರ್ಕೊಬಿಡೋಣ. ಸ್ಯಾಕ್ರಿಫೈಸ್ ರೇಷೋದಲ್ಲಿ O1ಗೆ ಹೋಗ್ತಾ ಇರೋ ಅಮೌಂಟ್, O2ಗೆ ಹೋಗ್ತಾ ಇರೋ ಅಮೌಂಟ್. ಇದು ಯಾರಿಂದ ಹೋಗ್ತಾ ಇದೆ, ಯಾರ ಅಕೌಂಟ್ ಡಿಡಕ್ಟ್ ಆಗಬೇಕು, ನ್ಯೂ ಪಾರ್ಟ್ನರಿಂದ ಹೋಗ್ತಾ ಇದೆ ಇವರಿಗೆ ಅಲ್ವಾ. ಸೊ ನ್ಯೂ ಪಾರ್ಟ್ನರ್ ಅಕೌಂಟ್ ಡಿಡಕ್ಟ್ ಆಗಬೇಕು. ಸೊ ಡಿಕ್ರೀಸ್ ಆಗಬೇಕು ಅಂದರೆ ಅವನ ಅಕೌಂಟನ್ನು ಡೆಬಿಟ್ ಮಾಡ್ತೀವಿ. ಎನ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಅಮೌಂಟ್ ಕಾಲಮಲ್ಲಿ ನಾವು ಈ ರೀತಿ ಇದೇ ಅಮೌಂಟನ್ನು ಮತ್ತೆ ಬರ್ಕೋತೀವಿ ಹೀಗೆ. ಆ್ಯಂಡ್ ಈಗ ಈ ಅಮೌಂಟಿನ ಹಿಂದ್ಗಡೆಗೆ ಬೈ ಎನ್ಸ್ ಕ್ಯಾಪಿಟಲ್, ಆ್ಯಂಡ್ ಎರಡು ಅಮೌಂಟಿನ ಹಿಂದ್ಗಡೆಗೆ ಯಾರ್ಯಾರಿಗೆ ಕೊಟ್ಟಿದ್ದೀವಿ ಅಂತ ಬರಿತಾ ಹೋಗ್ತೀವಿ. 2O1's ಕ್ಯಾಪಿಟಲ್ ಆ್ಯಂಡ್ 2O2's ಕ್ಯಾಪಿಟಲ್. ಓಕೆ, ನಾನಿಲ್ಲಿ AB ಅಂತ ಯಾಕೆ ತೊಗೊಂಡಿಲ್ಲ ಅಂದರೆ ನಿಮಗೆ ಜರ್ನಲ್ ಎಂಟ್ರಿಯನ್ನು ನೆನ್ಪಿಟ್ಕೊಳ್ಳೋದಕ್ಕೆ ಸುಲಭ ಆಗಲಿ ಅಂತ. ಆ್ಯಂಡ್ ನೋಡಿ, ಥರ್ಡ್ ಎಂಟ್ರಿ ಇರುತ್ತೆ, ವಿತ್ಡ್ರಾ ಮಾಡ್ಕೋತಾರೆ. ಫಸ್ಟ್ ಎಂಟ್ರಿ ಗುಡ್ ವಿಲ್ ತಂದಿದ್ದಕ್ಕಾಯಿತು, ಸೆಕೆಂಡ್ ಎಂಟ್ರಿ ಇಲ್ಲಿ ಎರಡು ಕಡೆ ಹಾಕ್ತೀವಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಕ್ಕೆ, ಆ್ಯಂಡ್ ಥರ್ಡ್ ಎಂಟ್ರಿ ಫಾರ್ ವಿತ್ಡ್ರಾಯಿಂಗ್ ದಿ ಗುಡ್ ವಿಲ್ ಅಮೌಂಟ್. ಸೊ ಇವರಿಗೆ ಡಿಸ್ಟ್ರಿಬ್ಯೂಟ್ ಆಗಿದೆ ಇದೆರಡು ಅಮೌಂಟ್, ಇದೆರಡನ್ನು ಇವರು ವಿತ್ಡ್ರಾ ಮಾಡ್ಕೋತಾರೆ. ಅಂದರೆ ಇವರ ಅಕೌಂಟ್ ಆಲ್ರೆಡಿ ಇಷ್ಟು ಅಮೌಂಟಿಂದ ಇನ್ಕ್ರೀಸ್ ಆಗಿತ್ತು, ಅದನ್ನು ಅವ್ರಿಗೆ ಕ್ಯಾಶಲ್ಲಿ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಇದೆರಡು ಅಮೌಂಟನ್ನು, ಸೇಮ್ ಅಮೌಂಟನ್ನು ಡೆಬಿಟ್ ಸೈಡಿಗೆ ಹಾಕ್ತೀವಿ. ಇವೆರಡು ಅಮೌಂಟ್ ಕಾಲಮಲ್ಲಿ ಏನು ಅಮೌಂಟ್ ಬರೆದಿದ್ದೀವಿ ಅದನ್ನೇ ಈ ಕಡೆ ಬರಿತೀವಿ. ವೆನ್ ಫುಲ್ಲಿ ವಿತ್ಡ್ರಾನ್ ಆದಾಗ ಈ ಅಮೌಂಟನ್ನು ತೊಗೋತೀವಿ. ಹಾಫ್ಲಿ ವಿತ್ಡ್ರಾನ್ ಕೊಟ್ಟಿದ್ದರೆ ಇದರ ಹಾಫ್ ಅಮೌಂಟ್ ತೊಗೋತೀವಿ. 70% ವಿತ್ಡ್ರಾನ್ ಕೊಟ್ಟಿದ್ದರೆ ಇದರ 70%ಅನ್ನು ತೊಗೋತೀವಿ. ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿರಬೇಕು. ಸೊ ಹಿಂದ್ಗಡೆ ಏನು ಬರಿತೀವಿ, ಟು ಕ್ಯಾಶ್ ಆರ್ ಬ್ಯಾಂಕ್, ಯಾಕಂದರೆ ಅದನ್ನು ಕ್ಯಾಶಲ್ಲಿ ವಿತ್ಡ್ರಾ ಮಾಡ್ಕೋತಾರೆ ಅವರು. ಸೊ ಟು ಕ್ಯಾಶ್ ಆರ್ ಬ್ಯಾಂಕ್, ಇದೇ ಸೇಮ್ ಅಮೌಂಟನ್ನು ಇಲ್ಲಿ ಬರಿತೀವಿ. ದಿಸ್ ಈಸ್ ದ ಎಂಟ್ರಿ ಫಾರ್ ವಿತ್ಡ್ರಾಯಿಂಗ್ ದಿ ಗುಡ್ ವಿಲ್ ಅಮೌಂಟ್. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕೇಸ್. ನೋಡಿ, ಇಲ್ಲಿ 3 ಎಂಟ್ರೀಸ್ ಬರುತ್ತೆ. ಫಸ್ಟ್ ಎಂಟ್ರಿ ಗುಡ್ ವಿಲ್ಲನ್ನು ಕ್ಯಾಶಲ್ಲಿ ತಂದಿದ್ದಕ್ಕೆ ಬೈ ಕ್ಯಾಶ್ ಆರ್ ಬ್ಯಾಂಕ್. ಸೆಕೆಂಡ್ ಎಂಟ್ರಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಕ್ಕೆ, ಯಾರ ಅಕೌಂಟ್ ಇನ್ಕ್ರೀಸ್ ಆಗಿದೆ, ಯಾರ ಅಕೌಂಟ್ ಡಿಕ್ರೀಸ್ ಆಗಿದೆ ಅದನ್ನು ಸ್ಯಾಕ್ರಿಫೈಸ್ ರೇಷೋದಲ್ಲಿ ಬರಿತೀವಿ. ಓಕೆ, ಆ್ಯಂಡ್ ಥರ್ಡ್ ಎಂಟ್ರಿ ಫಾರ್ ವಿತ್ಡ್ರಾಯಿಂಗ್ ದಿ ಗುಡ್ ವಿಲ್ ಅಮೌಂಟ್. ಸೊ ಇಲ್ಲಿ ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತಲ್ಲ ಅದೇ ಅಮೌಂಟನ್ನು ಈ ಕಡೆ ವಿತ್ಡ್ರಾ ಮಾಡ್ತೀವಿ. ದೀಸ್ ಆರ್ ದಿ 3 ಎಂಟ್ರೀಸ್. ಹೀಗೆ ಎಂಟ್ರೀಸ್ ಬರುತ್ತೆ. ಇದು ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಹಾಗಾಗಿ ನಾನು ಇದನ್ನು ಈ ರೀತಿಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಮಾತ್ರ ಎಂಟ್ರಿ ಹಾಕಿದ್ದೀವಿ. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟಲ್ಲಿ ಕೂಡ ಆಲ್ಟರ್ನೇಟ್ ಎಂಟ್ರಿ ಬರಬೇಕಾಗತ್ತೆ ಅಲ್ವಾ. ಅದು ಹೇಗೆ ಅನ್ನೋದನ್ನು ನಾನು ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಹೇಳ್ಕೊಡ್ತೀನಿ. ನೆಕ್ಸ್ಟ್ ನೋಡಿ, ರಿವ್ಯಾಲ್ಯೂಯೇಷನ್ ಮೆಥಡ್. ಅಂದರೆ ಗುಡ್ ವಿಲ್ಲನ್ನು ವ್ಯಾಲ್ಯೂಯೇಷನ್ ಮಾಡ್ತೀವಿ. ಇಲ್ಲಿ ನ್ಯೂ ಪಾರ್ಟ್ನರ್ ಕ್ಯಾಶಲ್ಲಿ ಅವನ ಶೇರ್ ಆಫ್ ಗುಡ್ ವಿಲ್ಲನ್ನು ತರ್ತಾ ಇರೋದಿಲ್ಲ. ಆಗ ಏನು ಮಾಡ್ತೀವಿ, ಜಸ್ಟ್ ಅವನು ಯಾರಿಗೆ ಕಂಪನ್ಸೇಟ್ ಮಾಡಬೇಕಾಗಿದೆ ಅವರ ಅಕೌಂಟ್ ಇನ್ಕ್ರೀಸ್ ಮಾಡ್ತೀವಿ, ನ್ಯೂ ಪಾರ್ಟ್ನರ್ನ ಕ್ಯಾಪಿಟಲ್ ಅಕೌಂಟನ್ನು ಡಿಕ್ರೀಸ್ ಮಾಡ್ತೀವಿ. ವೆರಿ ಈಸಿ ಎಂಟ್ರಿ. ಇದನ್ನು ಹೇಗೆ ಕೊಟ್ಟಿರ್ತಾರೆ ಪ್ರಾಬ್ಲಮಲ್ಲಿ, ಗುಡ್ ವಿಲ್ ವ್ಯಾಲ್ಯೂಡ್ ಆಟ್ ರುಪೀಸ್ ಅಂತ ಹೇಳಿ ಕೊಟ್ಟಿರ್ತಾರೆ.
ಟೋಟಲ್ ಫರ್ಮಿನ ಗುಡ್ವಿಲ್ ಕೊಟ್ಟಿರ್ಬೋದು, ಅಥವಾ ಜಸ್ಟ್ ಅವನ ಶೇರ್ ಎಷ್ಟು, ನ್ಯೂ ಪಾರ್ಟ್ನರ್ನ ಶೇರ್ ಆಫ್ ಗುಡ್ವಿಲ್ ಎಷ್ಟು ಅಂತ ಹೇಳಿ ಕೊಟ್ಟಿರ್ಬೋದು. ಆದರೆ ಮೋಸ್ಟ್ ಆಫ್ ದಿ ಟೈಮ್ ಅವರು ಫರ್ಮಿನ ಗುಡ್ವಿಲನ್ನು ಕೊಟ್ಟಿರ್ತಾರೆ. ಆಗ ನಾವು ಅವನ ಶೇರ್ ಎಷ್ಟಿದೆ, ಅಂದರೆ ನ್ಯೂ ಪಾರ್ಟ್ನರಿನ ಶೇರ್ ಎಷ್ಟು ಅದರಲ್ಲಿ ಅಂಥೇಳಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಈಗ ಗುಡ್ವಿಲ್ ವ್ಯಾಲ್ಯೂಡ್ ಆಟ್ 50,000 ಅಂತ ಕೊಟ್ಟಿದ್ರು ಅಂತ ತಿಳ್ಕೊಳ್ಳಿ. ಅವನ ಶೇರ್ 1/5 ಇತ್ತು ಅಂತಂದರೆ 50,000 ಇಂಟು 1/5 ಮಾಡಿ ಬಂದಿರೋ ಆನ್ಸರನ್ನು ನೀವು ಇಫೆಕ್ಟ್ ಕೊಡ್ತಾ ಹೋಗ್ತೀರಿ. ಅಂಡರ್ಸ್ಟುಡ್? ಸೊ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಇದು ಅಂಡರ್ಸ್ಟ್ಯಾಂಡ್ ಆಗುತ್ತೆ ಹೇಗೆ ಮಾಡೋದು ಅಂಥೇಳಿ. ಸೊ ಇದಕ್ಕೆ ಜರ್ನಲ್ ಎಂಟ್ರಿ ಏನು ಹಾಗಿದ್ರೆ, ಈ ಕೇಸಲ್ಲಿ ಒಂದೇ ಜರ್ನಲ್ ಎಂಟ್ರಿ ಬರೋದು. ನಾವಿಲ್ಲಿ ಸೆಕೆಂಡ್ ಎಂಟ್ರಿ ಮಾಡಿದ್ವಲ್ಲ, ಸೇಮ್ ಎಂಟ್ರಿ ಫಾರ್ ಡಿಸ್ಟ್ರಿಬ್ಯೂಟಿಂಗ್ ಎನ್ಸ್ ಶೇರ್ ಆಫ್ ಗುಡ್ವಿಲ್. ಎನ್ನಿನ ಶೇರನ್ನು ಮೊದಲು ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ ಎಷ್ಟಿದೆ ಅಂಥೇಳಿ. ಅದನ್ನು ಓಲ್ಡ್ ಪಾರ್ಟ್ನರ್ಸಿಗೆ ನಾವು ಸ್ಯಾಕ್ರಿಫೈಸ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಇವನ ಕ್ಯಾಪಿಟಲ್ ಅಕೌಂಟ್ ಡಿಕ್ರೀಸ್ ಆಗುತ್ತೆ, ಅಂದರೆ ಡೆಬಿಟ್ ಮಾಡ್ತೀವಿ. ಓಲ್ಡ್ ಪಾರ್ಟ್ನರ್ಸಿನ ಕ್ಯಾಪಿಟಲ್ ಅಕೌಂಟ್ ಇನ್ಕ್ರೀಸ್ ಆಗುತ್ತೆ, ಹಾಗಾಗಿ ಕ್ರೆಡಿಟ್ ಮಾಡ್ತೀವಿ. ಅಂಡರ್ಸ್ಟುಡ್? ಇದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಹೇಗೆ ಇಫೆಕ್ಟ್ ಕೊಡಬೇಕು ಹಾಗಿದ್ರೆ? ವೆರಿ ಸಿಂಪಲ್. ನಾವು ಇಲ್ಲಿ ಮಾಡಿದ ಹಾಗೇ ಇಫೆಕ್ಟನ್ನು ಕೊಡ್ತೀವಿ. ಇನ್ನೊಂದು ಸಲ ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಓಲ್ಡ್ ಪಾರ್ಟ್ನರ್ಸಿನ ಕ್ಯಾಪಿಟಲ್ ಅಕೌಂಟ್ ಜಾಸ್ತಿ ಆಗುತ್ತೆ, ಯಾಕಂದರೆ ಗುಡ್ವಿಲನ್ನು ನ್ಯೂ ಪಾರ್ಟ್ನರ್ ತಂದು ಅವ್ರಿಗೆ ಕೊಡ್ತಾ ಇದ್ದಾನೆ, ಹಾಗಾಗಿ ಅವರ ಕ್ಯಾಪಿಟಲ್ ಅಕೌಂಟ್ ಜಾಸ್ತಿ ಆಗುತ್ತಲ್ವಾ. ಸೊ ಅಮೌಂಟ್ ಕಾಲಮಲ್ಲಿ ಮೊದಲು ಬರೆದು ಬಿಡೋಣ. ಸ್ಯಾಕ್ರಿಫೈಸ್ ರೇಷಿಯೋದಲ್ಲಿ ಇಬ್ಬರು ಪಾರ್ಟ್ನರ್ಸ್ಗೆ ಅದನ್ನು ಶೇರ್ ಮಾಡ್ತೀವಿ. ಆ್ಯಂಡ್ ಹಿಂದ್ಗಡೆ ಏನಂತ ಬರೀಬೇಕು? ಬೈ ಎನ್ಸ್ ಕ್ಯಾಪಿಟಲ್ ಆರ್ ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್. ಓಕೆ, ಹಾಗೆಯೇ ಎನ್ನಿನ ಕ್ಯಾಪಿಟಲ್ ಅಕೌಂಟ್ ಡಿಕ್ರೀಸ್ ಆಗುತ್ತೆ, ಯಾಕಂದರೆ ಅವನು ಅವರಿಬ್ಬರಿಗೆ ಕೊಟ್ಟಿದ್ದಾನೆ, ಅವರಿಬ್ಬರಿಗೂ ಸಪ್ರೇಟಾಗಿ ಕೊಡ್ತಿದ್ದಾನೆ, ಹಾಗಾಗಿ ಪ್ರತಿಯೊಬ್ಬರಿಗೆ ಎಷ್ಟು ಕೊಟ್ಟಿದ್ದಾನೆ ಅನ್ನೋದನ್ನು ಸಪ್ರೇಟಾಗಿ ನಾವು ಬರಿತೀವಿ. ಫಾರ್ ಎಕ್ಸಾಂಪಲ್ 10,000 ಟೋಟಲ್ ಆಗಿ ಅವನ ಶೇರ್ ಇತ್ತು ಅಂದರೆ ಒಬ್ರಿಗೆ 5,000 ಇನ್ನೊಬ್ರಿಗೆ 5,000 ಕೊಟ್ಟಿರ್ಬೋದು. ಸೊ 5,000 ಅಂಥೇಳಿ ಸಪ್ರೇಟಾಗಿ ಬರಿತೀವಿ. ಇದನ್ನು ಕೊಡ್ತಾ ಇರೋದು ಫಸ್ಟ್ ಪಾರ್ಟ್ನರ್ಗೆ. ಸೊ ಇಲ್ಲಿ 201's ಕ್ಯಾಪಿಟಲ್ ಅಂತ ಬರಿತೀವಿ. ಆ್ಯಂಡ್ ಈ ಅಮೌಂಟನ್ನು ಕೊಡ್ತಾ ಇರೋದು ಎರಡನೇ ಪಾರ್ಟ್ನರ್ಗೆ. ಸೊ 2's ಕ್ಯಾಪಿಟಲ್ ಅಂತ ಹೇಳಿ ಬರಿತೀವಿ. ವೆರಿ ಸಿಂಪಲ್. ಅರ್ಥ ಆಗ್ತಾ ಇದೆ ಅಂತ ಅಂದ್ಕೋತೀನಿ. ಇದೊಂದೇ ಕೇಸ್ ಬರೋದು ರಿವ್ಯಾಲ್ಯೂಯೇಷನ್ ಮೆಥಡಲ್ಲಿ. ಕ್ಯಾಶಲ್ಲಿ ತಂದಿದ್ದಾನೆ ಅಂದರೆ ಮಾತ್ರ ಅದರಲ್ಲಿ 2 ಕೇಸಸ್ ಇರುತ್ತೆ. ಒಂದು ವಿತ್ಡ್ರಾನ್ ಆಗದೇ ಹಾಗೆ ಕಂಟಿನ್ಯೂ ಆಗ್ಬೋದು ಬಿಸ್ನೆಸ್ಸಲ್ಲಿ, ಇಲ್ಲ ಅದನ್ನು ಓಲ್ಡ್ ಪಾರ್ಟ್ನರ್ಸ್ ವಿತ್ಡ್ರಾನ್ ಮಾಡ್ಬೋದು. ಆ್ಯಂಡ್ ಕ್ಯಾಶಲ್ಲಿ ತರದೇ ಇದ್ದಾಗ ಗುಡ್ವಿಲ್ ವ್ಯಾಲ್ಯೂಯೇಷನ್ ಆಗುತ್ತೆ. ಈ ಗುಡ್ವಿಲ್ ವ್ಯಾಲ್ಯೂಯೇಷನಲ್ಲಿ ಒಂದೇ ಕೇಸ್ ಬರೋದು, ಒಂದೇ ಜರ್ನಲ್ ಎಂಟ್ರಿ ಬರೋದು. ಇದೊಂದು ಇಫೆಕ್ಟನ್ನು ಕೊಟ್ಟರೆ ಮುಗೀತು. ನೋಡಿ, ಇಲ್ಲಿ 2 ಇಫೆಕ್ಟನ್ನು ಕೊಟ್ಟಿದ್ದೀರಿ ನೀವು, ಆದರೂ ಕೂಡ ಇದು ಒಂದೇ ಜರ್ನಲ್ ಎಂಟ್ರಿಗೆ ರಿಲೇಟೆಡ್ ಆಗಿರೋದು. ಯಾಕಂದರೆ ಒಂದೇ ಜರ್ನಲ್ ಎಂಟ್ರಿಲಿ ಇಬ್ಬರದ್ದು ಕ್ಯಾಪಿಟಲ್ ಅಕೌಂಟನ್ನು ನಾವು ಅಡ್ಜಸ್ಟ್ ಮಾಡ್ತಾ ಇದ್ದೀವಿ, ಹಾಗಾಗಿ 2 ಕಡೆ ಎಂಟ್ರೀಸ್ ಬರುತ್ತೆ. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪಾಯಿಂಟ್. ಇದು ಅಡ್ಮಿಷನ್ ಮೇಲೆ ಗುಡ್ವಿಲ್ ಟ್ರೀಟ್ಮೆಂಟ್ ಮಾಡುವಂಥ ವಿಧಾನ. ನೆಕ್ಸ್ಟ್, ಗುಡ್ವಿಲ್ ಟ್ರೀಟ್ಮೆಂಟ್ ಇನ್ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್. ವೆರಿ ಈಸಿ. ಈ ರಿಟೈರ್ಮೆಂಟಲ್ಲಿ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಇಲ್ಲಿ ಬರುವಂಥದ್ದು ಒಂದೇ ಕೇಸ್. ನಾವಿಲ್ಲಿ ರಿವ್ಯಾಲ್ಯೂಯೇಷನ್ ಮೆಥಡನ್ನು ಏನು ಡಿಸ್ಕಸ್ ಮಾಡಿದ್ವಲ್ಲ, ಸೇಮ್ ಮೆಥಡ್ ಇಲ್ಲಿ ಬರುತ್ತೆ. ಇದೊಂದೇ ಕೇಸ್ ಬರೋದು, ಒಂದೇ ಜರ್ನಲ್ ಎಂಟ್ರಿ ನೀವು ನೆನ್ಪಿಟ್ಕೊಂಡ್ರಾಯ್ತು. ವೆರಿ ಈಸಿ ಇಟ್ ಈಸ್. ಸೊ ನೋಡಿ, ನಾನಿಲ್ಲಿ ಆರನ್ನು ರಿಟೈರಿಂಗ್ ಪಾರ್ಟ್ನರ್ ಅಂತ ಹೇಳಿ ತೊಗೊಂಡಿದ್ದೀನಿ. C1 ಮತ್ತು C2 ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಅಂತ ಹೇಳಿ ತೊಗೊಂಡಿದ್ದೀನಿ. ಓಕೆ, ಇಲ್ಲಿ C1 C2 ಆರ್ ದಿ ಪಾರ್ಟ್ನರ್ಸ್. ಅದರಲ್ಲಿ ಆರ್ ಅನ್ನೋನು ರಿಟೈರ್ ಆಗ್ತಾ ಇದ್ದಾನೆ. ನಾನು ಆಗಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ ಹಾಗೆ, ರಿಟೈರ್ಮೆಂಟ್ ಆದಾಗ ಕ್ಯಾಶಲ್ಲಿ ಗುಡ್ವಿಲ್ ತರೋದು, ಕ್ಯಾಶಲ್ಲಿ ಗುಡ್ವಿಲ್ ತಗೊಂಡು ಹೋಗೋದು, ಈ ರೀತಿಯಾದ ಕೇಸಸ್ ಯಾವುದೂ ಇರೋದಿಲ್ಲ. ಓನ್ಲಿ ಒನ್ ಕೇಸ್ ಇಸ್ ದ ರಿವ್ಯಾಲ್ಯೂಯೇಷನ್ ಮೆಥಡ್. ಆ ಮೆಥಡ್ ಮಾತ್ರ ಇರುತ್ತೆ. ಆ್ಯಂಡ್ ನಿಮಗೆ ಇನ್ನೊಂದು ಗೊತ್ತಿರಬೇಕು, ಇದರಲ್ಲಿ ಕಂಪನ್ಸೇಟ್ ಮಾಡೋರು ಯಾರು, ಮಾಡ್ತಿರೋದು ಯಾರಿಗೆ, ಇದು ಗೊತ್ತಿರಬೇಕು. ಅಡ್ಮಿಷನಲ್ಲಿ ಏನಾಗಿತ್ತು, ನ್ಯೂ ಪಾರ್ಟ್ನರ್ ಅದನ್ನು ಕಂಪನ್ಸೇಟ್ ಮಾಡ್ತಿದ್ದ, ಅಂದರೆ ಕೊಡ್ತಿದ್ದ. ಯಾರಿಗೆ ಕೊಡ್ತಿದ್ದ? ಓಲ್ಡ್ ಪಾರ್ಟ್ನರ್ಸ್ಗೆ ಅಲ್ವಾ. ಸೊ ಈ ಕೇಸಲ್ಲಿ ಏನಾಗುತ್ತೆ, ರಿಮೈನಿಂಗ್ ಪಾರ್ಟ್ನರ್ಸ್ ಅಥವಾ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಯಾರಿರ್ತಾರಲ್ಲ, ಅವರು ರಿಟೈರಿಂಗ್ ಪಾರ್ಟ್ನರಿಗೆ ಗುಡ್ವಿಲ್ಲಲ್ಲಿ ಶೇರನ್ನು ಕೊಡ್ತಾರೆ ಅಲ್ವಾ. ಹಾಗಾಗಿ ಅವನಿಗೆ ಕೊಡುವಂಥ ಗುಡ್ವಿಲ್ಲಿನ ಶೇರನ್ನು ಅವರು ತಮ್ಮ ಗೇನ್ ರೇಷಿಯೋದಲ್ಲಿ ಶೇರ್ ಮಾಡ್ಕೊಳ್ತಾರೆ. ಇಲ್ಲೆಲ್ಲ ಬರುವಂಥದ್ದು ಸ್ಯಾಕ್ರಿಫೈಸ್ ರೇಷಿಯೋ, ಅದೇ ರಿಟೈರ್ಮೆಂಟಲ್ಲಿ ಬರುವಂಥದ್ದು ಗೇನ್ ರೇಷಿಯೋ. ಅವರು ಗೇನ್ ರೇಷಿಯೋದಲ್ಲಿ ಹಂಚಿಕೊಂಡು ಅವನಿಗೆ ಶೇರನ್ನು ಕೊಡ್ತಾರೆ. ರಿಟೈರಿಂಗ್ ಪಾರ್ಟ್ನರಿಗೆ ಶೇರ್ ಹೋಗುತ್ತೆ, ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಅದನ್ನು ಕೊಡ್ತಾರೆ. ಸೊ ಜರ್ನಲ್ ಎಂಟ್ರಿ ಫಾರ್ ಅಡ್ಜಸ್ಟಿಂಗ್ ರಿಟೈರಿಂಗ್ ಪಾರ್ಟ್ನರ್ಸ್ ಶೇರ್ ಆಫ್ ಗುಡ್ವಿಲ್.
ರಿಟೈರಿಂಗ್ ಪಾರ್ಟ್ನರಿಗೆ ಸಲ್ಲಬೇಕಾಗಿರುವಂಥ ಶೇರನ್ನು ಹೇಗೆ ಕೊಡೋದು ಅನ್ನೋದಕ್ಕೆ ಜರ್ನಲ್ ಎಂಟ್ರಿ ಏನು ಹಾಗಿದ್ರೆ, ಇಟ್ ಈಸ್ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ನಾನಿಲ್ಲಿ C1 C2 ಅಂತ ಹೇಳಿ ತೊಗೊಂಡಿದ್ದೀನಿ. ಇಬ್ಬರು ಪಾರ್ಟ್ನರ್ ಇರ್ಬೋದು ಕಂಟಿನ್ಯೂಯಿಂಗ್, ಹಾಗಾಗಿ ಸೊ C1's ಕ್ಯಾಪಿಟಲ್ ಅಕೌಂಟ್ ಡೆಬಿಟ್, C2's ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು R's ಕ್ಯಾಪಿಟಲ್ ಆರ್ ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಆ್ಯಂಡ್ ಇದನ್ನು ಯಾವ ರೇಷ್ಯೋದಲ್ಲಿ ಹಂಚಿರ್ತೀವಿ? ಗೇನ್ ರೇಷ್ಯೋದಲ್ಲಿ. ಸೊ ಇದಕ್ಕೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಇಫೆಕ್ಟ್ ಕೊಡೋದು ಹೇಗೆ ಹಾಗಿದ್ರೆ, ನೋಡಿ ಇಲ್ಲಿ ರಿಟೈರಿಂಗ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಇನ್ಕ್ರೀಸ್ ಆಗ್ತಾ ಇದೆ, ಅವನಿಗೆ ಶೇರನ್ನು ಕೊಡ್ತಾ ಇದ್ದಾರೆ. ಕ್ಯಾಪಿಟಲ್ ಅಕೌಂಟ್ ಇನ್ಕ್ರೀಸ್ ಆದರೆ ಕ್ರೆಡಿಟ್ ಮಾಡ್ತೀವಿ, ಕ್ಯಾಪಿಟಲ್ ಅಕೌಂಟಲ್ಲಿ ಡಿಕ್ರೀಸ್ ಆದರೆ ಡೆಬಿಟ್ ಮಾಡ್ತೀವಿ, ನಿಮ್ಗೆ ಗೊತ್ತಿದೆ. ರಿಟರ್ನಿಂಗ್ ಪಾರ್ಟ್ನರಿನ ಕ್ಯಾಪಿಟಲ್ ಅಕೌಂಟ್ ಇನ್ಕ್ರೀಸ್ ಆಗ್ತಾ ಇದೆ, ಅವನ ಅಕೌಂಟಲ್ಲಿ ಅವನ ಶೇರ್ ಆಫ್ ಗುಡ್ ವಿಲ್ಲನ್ನು ಬರಿತೀವಿ. ಆ್ಯಂಡ್ ಹಿಂದ್ಗಡೆಗೆ ಏನು ಬರಿತೀರಿ, ಅದನ್ನು ಕೊಡ್ತಾ ಇರೋರು ಯಾರ್ಯಾರು ಅನ್ನೋದನ್ನು ಬರಿತೀರಿ. ಒಬ್ಬರೇ ಕೊಡ್ತಾ ಇದ್ದಾರಾ? ಇಲ್ಲ ಅಲ್ವಾ. ಸೊ ಇಬ್ಬರು ಗೇನ್ ರೇಷ್ಯೋದಲ್ಲಿ ಕೊಡ್ತಾರೆ, ಹಾಗಾಗಿ ಇಲ್ಲಿ 2 ಅಮೌಂಟ್ ಬರುತ್ತೆ, ಇಬ್ಬರು ಕೊಡ್ತಾ ಇದ್ದಾರೆ. ಸೊ ಹಿಂದ್ಗಡೆಗೆ ಇಲ್ಲಿ ಯಾರು ಕೊಟ್ಟಿದ್ದಾರೆ ಅನ್ನೋದನ್ನು ಬರಿತೀವಿ. ಬೈ C1's ಕ್ಯಾಪಿಟಲ್, ಆ್ಯಂಡ್ ಇದನ್ನು ಸೆಕೆಂಡ್ ಪಾರ್ಟ್ನರ್ ಕೊಟ್ಟಿದ್ದಾನೆ ಅಲ್ವಾ, ಸೊ ಬೈ C2's ಕ್ಯಾಪಿಟಲ್. ಇಬ್ಬರು ಗೇನ್ ರೇಷ್ಯೋದಲ್ಲಿ ಹಂಚ್ಕೊಂಡು ಅವನಿಗೆ ಕೊಡ್ತಾರೆ, ಹಾಗಾಗಿ ಇಲ್ಲಿ 2 ಅಮೌಂಟ್ ಬರುತ್ತೆ. ಆ್ಯಂಡ್ ಇವರಿಬ್ಬರ ಅಕೌಂಟ್ ಡಿಕ್ರೀಸ್ ಆಗಬೇಕಾಯ್ತು ಅಲ್ವಾ, ಅಂದರೆ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಅವನಿಗೆ ಕೊಟ್ಟಿರೋದ್ರಿಂದ ಅವರ ಕ್ಯಾಪಿಟಲ್ ಅಕೌಂಟಿಂದ ತೆಗೆದು ಅವನಿಗೆ ಕೊಟ್ಟಿರ್ತಾರೆ. ಸೊ ಅವರ ಕ್ಯಾಪಿಟಲ್ ಅಕೌಂಟನ್ನು ನಾವು ಡಿಕ್ರೀಸ್ ಮಾಡಬೇಕು. ಡೆಬಿಟ್ ಸೈಡಲ್ಲಿ ಅವರಿಬ್ಬರ ಅಮೌಂಟ್ ಕಾಲಮಲ್ಲಿ ನಾವು ಅಮೌಂಟನ್ನು ಬರಿತೀವಿ. ಸೊ ಇಬ್ಬರು ಎಷ್ಟೆಷ್ಟು ಕೊಡ್ತಾ ಇದ್ದಾರೆ ಅನ್ನೋದನ್ನು ಬರಿತೀವಿ. ಗೇನ್ ರೇಷ್ಯೋದಲ್ಲಿ ಕೊಟ್ಟಿದ್ದಾರಲ್ವಾ, ಸೊ ಗೇನ್ ರೇಷ್ಯೋದಲ್ಲಿ ಇದನ್ನು ಬರಿತೀವಿ. ಹಿಂದ್ಗಡೆಗೆ ಏನು ಬರಿತೀವಿ? ಟು R's ಕ್ಯಾಪಿಟಲ್. ಇದನ್ನು ಕೊಟ್ಟಿರೋದು ಯಾರಿಗೆ? ಅವರು ಆರ್ಗೆ ಅಲ್ವಾ. ನೀವು ಹೀಗೆ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಆಗಿದ್ದನ್ನು ಅಮೌಂಟ್ ಕಾಲಮಲ್ಲಿ ಬರ್ಕೊಳ್ಳಿ. ಫಸ್ಟು ಅಮೌಂಟ್ ಕಾಲಮನ್ನು ಫಿಲ್ ಮಾಡಿದ್ಮೇಲೆ ನಿಮಗೆ ಹಿಂದ್ಗಡೆ ಬರೆಯೋದೇನು ಅಂತ ಹೇಳಿ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ಇಲ್ಲಿ ಬರೆಯುವಾಗ ಕನ್ಫ್ಯೂಸ್ ಮಾಡ್ಕೋತೀರಿ, ಯಾರ ಅಕೌಂಟನ್ನು ಎಲ್ಲಿ ಬರಿಬೇಕು ಅನ್ನೋದನ್ನು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಮೊದಲು ಅಮೌಂಟ್ ಕಾಲಮಲ್ಲಿ ಅಮೌಂಟನ್ನು ಬರ್ಕೊಳ್ಳಿ, ಯಾರ ಅಕೌಂಟ್ ಇನ್ಕ್ರೀಸ್ ಆಗುತ್ತೆ, ಯಾರ ಅಕೌಂಟ್ ಡಿಕ್ರೀಸ್ ಆಗುತ್ತೆ ಅಂಥೇಳಿ. ಆಮೇಲೆ ಹಿಂದ್ಗಡೆಗೆ ಏನಂತ ಹೇಳಿ ಬರೀರಿ, ಆವಾಗ ನಿಮಗೆ ಕನ್ಫ್ಯೂಷನ್ ಆಗೋದಿಲ್ಲ ಎಲ್ಲೂ. ಡೆತ್ ಆಫ್ ಎ ಪಾರ್ಟ್ನರ್ ಟಾಪಿಕ್ಗೆ ಕೂಡ ಸೇಮ್ ಗುಡ್ ವಿಲ್ ಟ್ರೀಟ್ಮೆಂಟ್ ಅಪ್ಲೈ ಆಗುತ್ತೆ. ನಿಮಗೆ ಈಗ ನಾನು ಹೇಳಿರುವಂಥ ಥೇರಿ ಪಾರ್ಟ್ ಸ್ವಲ್ಪ ಕನ್ಫ್ಯೂಸಿಂಗ್ ಆಗ್ತಾ ಇರ್ಬೋದು, ಅಥವಾ ಕೆಲವೊಬ್ಬರಿಗೆ ಅರ್ಥ ಕೂಡ ಆಗಿರ್ಬೋದು. ಆದರೆ ಇದನ್ನು ಪ್ರಾಬ್ಲಮಲ್ಲಿ ನಾವು ಸಾಲ್ವ್ ಮಾಡುವಾಗ ಇನ್ನಷ್ಟು ಈಸಿಯಾಗಿ ನಿಮಗೆ ಅದು ಅರ್ಥ ಆಗುತ್ತೆ. ಸೊ ಇದಿಷ್ಟು ಅಡ್ಮಿಷನ್ ಆಫ್ ಪಾರ್ಟ್ನರ್ ಆ್ಯಂಡ್ ರಿಟೈರ್ಮೆಂಟ್ ಈ ಟಾಪಿಕ್ ಮೇಲೆ ಗುಡ್ ವಿಲ್ ಟ್ರೀಟ್ಮೆಂಟ್ ಮಾಡೋದು ಹೇಗೆ ಅನ್ನೋದ್ರ ಮೇಲೆ ಥೇರಿ. ಇದ್ರ ಮೇಲೆ ಪ್ರಾಬ್ಲಮ್ಸನ್ನು ನಾವು ನೆಕ್ಸ್ಟ್ ಸೆಷನ್ಗಳಲ್ಲಿ ಸಾಲ್ವ್ ಮಾಡೋಣ. ನಿಮಗೆ ಆವಾಗ ಇನ್ನಷ್ಟು ಕ್ಲಿಯರ್ ಆಗಿದ್ದು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಈ ಟಾಪಿಕಲ್ಲಿ ಇನ್ನೇನಾದರೂ ಡೌಟ್ಸ್ ಇದ್ದರೆ ನೀವು ನಿಮ್ಮ ಕಮೆಂಟ್ಸ್ ಮೂಲಕ ಅದನ್ನು ಕೇಳಬಹುದು. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ದಿ ವಿಡಿಯೋ ಆ್ಯಂಡ್ ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಟು ಅಕೌಂಟೆನ್ಸಿ ಈಸಿ ಲರ್ನ್ ಫಾರ್ more videos. I'll be back with next part very soon. Until then, enjoy the learning.